ಸಿದ್ಧರಾಗಿ ಕುಳಿತಿರ್ತಕ್ಕಂಥ ಆತ್ಮೀಯರೆಲ್ರಿಗೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಮತ್ತೊಂದು ಸಾರಿ ವಂದನೆಗಳನ್ನು ಸಲ್ಲಿಸ್ತಾ, ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಎಂಬ ವಿಷಯದ ಕುರಿತು ಅನೇಕ ಸಂಗತಿಗಳನ್ನು ದೇವರ ವಾಕ್ಯಗಳ ಮುಖಾಂತರ ಕಲ್ತ್ಕೊಳ್ಳಿಕ್ಕಾಗುವಂತೆ, ಆ ಮೂಲಕ ಕ್ರಿಸ್ತ ನಂಬಿಕೆಯಲ್ಲಿ ನಾವು ದೃಢವಾಗಿ ನೆಲೆಗೊಳ್ಳಲಿಕ್ಕಾಗುವಂತೆ, ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರ ಏನು ಅಂತಕ್ಕಂಥ ಪ್ರಶ್ನೆಯನ್ನ ಕೇಳ್ತಕ್ಕಂಥವರಿಗೆ ಸಾತ್ವಿಕತ್ವದಿಂದ ಮನೋಭೀತಿಯಿಂದ ಉತ್ತರವನ್ನು ಹೇಳಲಿಕ್ಕಾಗುವಂತೆ ದೇವರು ನಮ್ಮನ್ನ ಈ ಸ್ಥಾನಿಕ ಸಭೆ ಮುಖಾಂತರ ಬಲಪಡಿಸಿ ಪ್ರೋತ್ಸಾಹಿಸಿ ಮುಂದುವರಿಸುತ್ತಿರುವಂಥ ವಿಧಾನಕ್ಕೆ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಏನು ಅನ್ನುವಂತಹ ವಿಷಯದಲ್ಲಿ, ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಹೊಸ ಒಡಂಬಡಿಕೆಯನ್ನ ಅಸ್ತಿತ್ವಕ್ಕೆ ತಂದಿದೆ. ನಂಬರ್ 5, ಕ್ರಿಸ್ತನ ಒಡಂಬಡಿಕೆ. ಅಗ್ರಿಮೆಂಟ್ ಅಂದ್ರೆ ಇಬ್ಬರು ವ್ಯಕ್ತಿಗಳು ಪರಸ್ಪರ ಒಂದೇ ಅಭಿಪ್ರಾಯವನ್ನ ಸೂಚಿಸಿ ಮಾಡಿಕೊಳ್ಳುವಂತಹ ಒಪ್ಪಂದ, ಅದನ್ನ ಒಡಂಬಡಿಕೆ ಅಂತ ಕರೀತೀವಿ. ಸೊ ಹಾಗಾಗಿ ಒಡಂಬಡಿಕೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾಗಿರ್ತಕ್ಕಂಥದ್ದು ಹೊಸ ಒಡಂಬಡಿಕೆ. ಹಾಗಾಗಿ ಹೊಸ ಒಡಂಬಡಿಕೆ 27 ಪುಸ್ತಕಗಳನ್ನ ಒಳಗೊಂಡಿರ್ತಕ್ಕಂತಹ ಸತ್ಯವೇದದಲ್ಲಿನ ಹೊಸ ಒಡಂಬಡಿಕೆ, ಅದು ಕ್ರಿಸ್ತನ ರಕ್ತದಿಂದ ಅಸ್ತಿತ್ವಕ್ಕೆ ಬಂದಿರುವಂಥದ್ದು, ಜಾರಿಗೆ ಬಂದಿರುವಂಥದ್ದು. ಹಳೆ ಒಡಂಬಡಿಕೆಯನ್ನ ದೇವರು ಅಸ್ತಿತ್ವಕ್ಕೆ ತರಬೇಕಾದ್ರೆ, ಅದನ್ನು ಜಾರಿಗೊಳಿಸ್ಬೇಕಾದ್ರೆ ಪ್ರಾಣಿಗಳ ರಕ್ತವನ್ನ ಏನ್ ಮಾಡ್ತಾ ಇದ್ರು, ಅದರ ಮೇಲೆ ಚಿಮುಕಿಸ್ತಾ ಇದ್ರು. ಆದ್ರೆ ಹೊಸ ಒಡಂಬಡಿಕೆ ಯಾರ ರಕ್ತದ ಮೂಲಕ ಅಸ್ತಿತ್ವಕ್ಕೆ ಬಂದಿದೆ ಅಂತಂದ್ರೆ ಕ್ರಿಸ್ತನ ರಕ್ತದ ಮೂಲಕ ಅಂತ. ಹಾಗಾಗಿ ಹೊಸ ಒಡಂಬಡಿಕೆ ಅಂತಕ್ಕಂಥದ್ದು ಇದ್ಯಾವುದೋ ಮಾನವ ಕಲ್ಪಿತವಾದಂತಹ, ಮಾನವ ಆಲೋಚನೆಗಳಿಂದ ಕೂಡಿದಂತಹ, ಆಯಾ ಸನ್ನಿವೇಶಗಳಿಗೆ ತಕ್ಕಂತ ರೀತಿಯಲ್ಲಿ ಕಲ್ಪಿಸಿ ಬರೆದಂತಹ ಒಡಂಬಡಿಕೆ ಅಲ್ಲ. ಇದು ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾದಂತಹ ಹೊಸ ಒಡಂಬಡಿಕೆ, ಕ್ರಿಸ್ತನ ರಕ್ತದಿಂದ ಅಸ್ತಿತ್ವಕ್ಕೆ ಬಂದಂತಹ ಒಡಂಬಡಿಕೆ ಇದು. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 31ರಿಂದ 34ನೇ ವಚನದಲ್ಲಿ ನಾವು ಗಮನಿಸಿದ್ರೆ, ಆ ಒಡಂಬಡಿಕೆ ನಾನು ಮಾಡ್ಕೊಳ್ತಕ್ಕಂಥ ದಿನಗಳು ಬರ್ತವೆ ಅಂತೇಳಿ ಪ್ರವಾದನೆಯ ಮುಖಾಂತರ ದೇವರು ಮುಂತಿಳಿಸಿದ್ದನ್ನು ನಾವು ಗಮನಿಸ್ತೇವೆ. ಯೆರೆಮೀಯನ ಗ್ರಂಥ 31ನೇ ಅಧ್ಯಾಯ 31ನೇ ವಚನದಿಂದ ವಿಷಯವನ್ನು ನಾವು ಗಮನಿಸಿದ್ರೆ, ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಕ್ರಿಸ್ತನ ರಕ್ತದಿಂದ ಅಸ್ತಿತ್ವಕ್ಕೆ ಬರ್ಲಿಕ್ಕಿರ್ತಕ್ಕಂತಹ ಒಡಂಬಡಿಕೆಯ ಒಂದು ವಿಶೇಷತೆಯನ್ನ ದೇವರು ಪ್ರವಾದಿಯ ಮುಖಾಂತರ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾನೆ. ಇದು ಆ ಒಡಂಬಡಿಕೆ ಅಂತದ್ದಲ್ಲ ಅಂತ ಹೇಳ್ತಾನೆ. ಯಾವ ಒಡಂಬಡಿಕೆ? ದೇವರು ತನ್ನ ಪ್ರಜೆಗಳನ್ನ ಐಗುಪ್ತ ದೇಶದೊಳಗಿಂದ ಹೊರಗಡೆ ಕರೆತಂದಾಗ ನಾನು ಅವರ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆ ಅಂತದ್ದಲ್ಲ. ಆ ಒಡಂಬಡಿಕೆ ಎಂತದ್ದು ಅಂತಂದ್ರೆ, ಅದು ಕಲ್ಲಿನ ಹಲಿಗೆಯ ಮೇಲೆ ಬರೆಯಲ್ಪಟ್ಟಂತಹ ಒಡಂಬಡಿಕೆಗಳು, ಅಗ್ರಿಮೆಂಟ್ಗಳು. ಆದ್ರೆ ಈ ಒಡಂಬಡಿಕೆ ಅಂತಂತಂದ್ರೆ ಮಾನವ ಹೃದಯವೆಂಬ ಹಲಿಗೆಯಲ್ಲಿ ಬರೆಯಲ್ಪಡ್ತಕ್ಕಂತಹ ಒಡಂಬಡಿಕೆ ಇದು. ಆ ಒಡಂಬಡಿಕೆಯ ವಿಧಿವಿಧಾನಗಳನ್ನ, ನೀತಿ ನಿಯಮಗಳನ್ನ ಒಂದು ಮಗು ಹುಟ್ಟಿದ ನಂತರ ಆ ಒಡಂಬಡಿಕೆಗಳ ವಿಧಿಗಳನ್ನ, ನೀತಿ ನಿಯಮಗಳನ್ನ ಆ ವ್ಯಕ್ತಿಗೆ ಕಲಿಸ್ಕೊಡ್ಬೇಕಾಗಿತ್ತು. ಆದ್ರೆ ಈ ಒಡಂಬಡಿಕೆ ಎಂತದಂತಂದ್ರೆ, ನೀನು ಕಲ್ತ್ಕೊಂಡ ಮೇಲೆ ಈ ಒಡಂಬಡಿಕೆಗೆ ನೀನು ಒಳಪಡ್ತೀಯ. ಸೊ ಹಾಗಾಗಿ ಇದು ಎಂತ ಒಡಂಬಡಿಕೆ ಅಂತಂದ್ರೆ,
ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಅವರ ಸಂಗಡ ಮಾಡಿಕೊಂಡಂತ ಒಡಂಬಡಿಕೆ ಅಲ್ಲ, ಅಂತದ್ದಲ್ಲ. ನಾನು ಅವರಿಗೆ ಪತಿಯಾಗಿದ್ದರೂ ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ. ಯಾವ ದಿನಗಳು ಬಂದ ಮೇಲೆ? ಯಾವ ದಿನಗಳು ಬಂದ ಮೇಲೆ? ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಡ್ಬೇಕಾಗಿತ್ತು. ಯಾವಾಗ ಬೇಕಂದ್ರೆ ಅವಾಗ ಕಳಿಸ್ಕೊಡೋ ಹಂಗಿಲ್ಲ. ಎಲ್ಲವೂ ಕೂಡ ಕಾಲ ಪರಿಪೂರ್ಣ ಆಗ್ಬೇಕು ಕ್ರಿಸ್ತನ ಬರ್ಬೇಕಂತಂದ್ರೆ. ಯಾವಾಗ ಬೇಕಂದ್ರೆ ಅವಾಗ ಕಳಿಸುವಂಥದ್ದಲ್ಲ. ಹಾಗಾಗಿ ಕಾಲಗಳನ್ನ, ಸಮಯಗಳನ್ನ ದೇವರು ತನ್ನ ಅಧೀನದಲ್ಲಿ ಇಟ್ಕೊಂಡಿರೋದ್ರಿಂದ ಯಾವ ಸಮಯಕ್ಕೆ ತನ್ನ ಸಂಕಲ್ಪದಲ್ಲಿ ನೇಮಿಸಲ್ಪಟ್ಟಂತಹ ಯೇಸು ಕ್ರಿಸ್ತನನ್ನ ಕಳಿಸ್ಕೊಡ್ಬೇಕನ್ನುವಂಥದ್ದು ಆತನ ಒಂದು ಪರಿಮಿತಿಗೆ ಒಳಪಟ್ಟಂತ ವಿಷಯ ಇದು. ಗಲಾತ್ಯ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನ ಈ ಲೋಕಕ್ಕೆ ಕಳಿಸ್ಕೊಟ್ಟನು ಅಂತ ಹೇಳ್ತಾನೆ. ಯಾತಕ್ಕೋಸ್ಕರ ಕಳಿಸ್ಕೊಟ್ಟ ಅನ್ನುವಂಥದ್ದನ್ನ ಅಲ್ಲಿ ನಮ್ಗೆ ಗಮನಿಸ್ತೇವೆ. ಗಲಾತ್ಯದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನದಲ್ಲಿ, ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳಿಸಿಕೊಟ್ಟನು. ಯಾಕೆ? ಕಾರಣ ಹೇಳ್ತಾ ಇದ್ದಾನೆ. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ, ವಿಮೋಚಿಸಿ ಪುತ್ರರ ಪದವಿಯನ್ನ ನಮಗೆ ದೊರಕಿಸಬೇಕೆಂತಲೂ 2 ಕಾರಣಗಳಿವು. ಸೊ ಈ ಕಾರಣಗಳನ್ನ ನೆರವೇರಿಸೋದಕ್ಕೋಸ್ಕರ ಕಾಲ ಪರಿಪೂರ್ಣ ಆಗ್ಬೇಕು ಅಂತ ಹೇಳ್ತಾನೆ. ಸೊ ಹಾಗಾಗಿ ಯೆಹೋವನಿಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ಕಾಲ ಪರಿಪೂರ್ಣ ಆಗ್ಬೇಕು. ಆ ಪರಿಪೂರ್ಣ ಆಗುವಂತಹ ಒಂದು ಸಮಯದಲ್ಲಿ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು. ಹೆಂಗಿರ್ತದೆ ಅಂತಂದ್ರೆ, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡ್ತೀನಿ ಅಂತ ಹೇಳ್ತಾನೆ. ಅವರ ಅಂತರಂಗದಲ್ಲಿ ಇಡ್ತೀನಿ ನಾನು. ಇವತ್ತು ದೇವರ ವಾಕ್ಯಗಳನ್ನ ಹಳೆ ಒಡಂಬಡಿಕೆಯ ಪ್ರಕಾರ ನೀವು ಹೋಗುವಾಗಲೂ, ಬರುವಾಗಲೂ, ನೀವು ಮಲಗುವಾಗಲೂ, ಏಳುವಾಗಲೂ ನಿಮ್ಮ ಹಣೆಪಟ್ಟಿಗಳು, ನಿಮ್ಮ ಕೈಗಳಿಗೆ, ನಿಮ್ಮ ನಿಲುವು ಪಟ್ಟಿಗಳಿಗೆ ಏನ್ ಮಾಡ್ಬೇಕು? ಅವುಗಳನ್ನ ಬರೆಸ್ಬೇಕು ಅಂತ ಹೇಳಿದ್ರು. ಆದ್ರೆ ಈ ಒಡಂಬಡಿಕೆ ಅಂತಂದ್ರೆ ಅಂತರಂಗದಲ್ಲಿ ಇಡ್ತೀನಿ ಅಂತ ಹೇಳ್ತಾನೆ. ದೇವರು ಆತ್ಮಸ್ವರೂಪನು, ಆತನನ್ನ ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸ್ಬೇಕನ್ನುವಂಥದ್ದು ಬೋರ್ಡಲ್ಲಿ ಬರೆಯೋದಲ್ಲ. ಎಲ್ಲಿ ಬರಿಬೇಕು? ಅಂತರಂಗದಲ್ಲಿ ಬರಿಬೇಕು. ಆ ಒಡಂಬಡಿಕೆ ನಾನು ಮಾಡ್ಕೊಳ್ತೀನಿ ಅಂತ ಹೇಳ್ತೇನೆ. ಆಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆ ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು, ಅವರ ಹೃದಯದೊಳಗೆ ಅದನ್ನ ಬರಿತೀನಿ ಅಂತ ಹೇಳ್ತೇನೆ. ನಾನು ಅವರಿಗೆ ದೇವರಾಗಿರ್ತೀನಿ, ಅವ್ರು ನನಗೆ ಪ್ರಜೆ ಆಗಿರ್ತಾರೆ. ನೆರೆಹೊರೆಯವರು, ಅಣ್ಣ ತಮ್ಮಂದಿರು ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ ಅಂತ ಹೇಳ್ತಾರೆ. ಹಳೆ ಒಡಂಬಡಿಕೆ ಆ ಬೋಧನೆಯ, ಆ ಧರ್ಮಶಾಸ್ತ್ರದ ವಿಧಿಗಳನ್ನ, ಆ ಒಡಂಬಡಿಕೆಯ ಆಜ್ಞೆಗಳನ್ನ ಒಬ್ಬರು ಇನ್ನೊಬ್ರಿಗೆ ಏನ್ ಮಾಡ್ಬೇಕಾಗಿತ್ತು? ಬೋಧಿಸ್ಬೇಕಾಗಿತ್ತು. ಆದ್ರೆ ಈ ಒಡಂಬಡಿಕೆ ಒಬ್ರಿಗೊಬ್ರು ಬೋಧಿಸ್ಬೇಕಾಗಿಲ್ಲ. ಮೊದಲು ಬೋಧಿಸಿ ಆಮೇಲೆ ನೀನು ಒಡಂಬಡಿಕೆಗೆ ಏನಾಗ್ತಿದೆ? ನೀನು ಸೇರ್ಕೊಳ್ತಿದ್ದಿ. ಮೊದಲು ನಿನಗೆ ಬೋಧಿಸಲ್ಪಡ್ತದೆ. ಬೋಧಿಸಲ್ಪಟ್ಟಾದ ಮೇಲೆ ನೀನ್ ಏನ್ ಮಾಡ್ತಿದ್ದೆ? ಅದು ಒಡಂಬಡಿಕೆಗೆ ಸೇರ್ಕೊಳ್ತೀಯ. ಇದು ವಿಶೇಷತೆ ಒಡಂಬಡಿಕೆ. ಇದು ಒಡಂಬಡಿಕೆ ವಿಶೇಷತೆ ಅಂತ ಹೇಳ್ತೇನೆ. ಆಮೇಲೆ ಮುಂಬರುವ ಭಾಗದಲ್ಲಿ 34ನೇ ವಚನದಲ್ಲಿ, ಒಬ್ಬರಿಗೊಬ್ಬರು ಯೆಹೋವನ ಜ್ಞಾನವನ್ನು ಪಡೆಯಿರಿ ಎಂದು ಇನ್ನು ಮೇಲೆ ಬೋಧಿಸಬೇಕಾಗಿರುವುದಿಲ್ಲ. ಚಿಕ್ಕವರು ಮೊದಲುಗೊಂಡು ದೊಡ್ಡವರ ತನಕ ಎಲ್ಲರೂ ನನ್ನ ಜ್ಞಾನವನ್ನು ಪಡೆದಿರುವರು. ನಾನು ಅವರ ಅಪರಾಧವನ್ನು ಕ್ಷಮಿಸಿ ಅವರ ಪಾಪವನ್ನು ನನ್ನ ನೆನಪಿಗೆ ಎಂದಿಗೂ ತರುವುದಿಲ್ಲ. ಇದು ಯೆಹೋವನ ನುಡಿ ಅಂತ ಹೇಳ್ತಾರೆ. ಹಾಗಾಗಿ ಇದು ಎಂತ ಒಡಂಬಡಿಕೆ ಅಂತಂದ್ರೆ ಕ್ರಿಸ್ತನ ರಕ್ತ ನಿಬಂಧನೆ ಅಂತ ಹೇಳ್ತಾರೆ. ಇದು ಎಂತದ್ದಂದ್ರೆ ಕ್ರಿಸ್ತನ ರಕ್ತ ನಿಬಂಧನೆ, ರಕ್ತದ ಒಡಂಬಡಿಕೆ ಅಂತ ಹೇಳ್ತಾನೆ. ರೋಮಾಪುರದವರು ಬರೆದ ಪತ್ರಿಕೆ 7ನೇ ಅಧ್ಯಾಯ 1ರಿಂದ 14ನೇ ವಚನವನ್ನು ನಾವು ಗಮನಿಸಿದ್ರೆ, ರೋಮಾಪುರದವರು ಬರೆದ ಪತ್ರಿಕೆ 7ನೇ ಅಧ್ಯಾಯ 1ರಿಂದ 4ನೇ ವಚನವನ್ನ ಗಮನಿಸೋಣ. 1ರಿಂದ 4. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದ್ರೆ, ಒಬ್ಬ ಮನುಷ್ಯನ ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ, ಗಂಡನ ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ
ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಅನಿಸಿಕೊಳ್ಳೋಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿಯಲ್ಲ. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಗಳಿಗಿರ್ತಕ್ಕಂತಹ ವ್ಯತ್ಯಾಸವನ್ನು ಇಲ್ಲಿ ಸೂಚಿಸ್ತಾ ಇದ್ದಾನೆ. ಆ ಹಳೆ ಒಡಂಬಡಿಕೆ ಏನಾಯ್ತು ಅಂತಂದ್ರೆ ಅದು ನೆರವೇರಿಸಲ್ಪಡಬೇಕು, ನೆರವೇರಿಸಲ್ಪಟ್ಟ ಮೇಲೆ ಅದು ತೆಗೆದುಹಾಕಲ್ಪಡ್ತದ ಹೊರತಾಗಿ ಅದು ನೆರವೇರಿಸಲ್ಪಡದೇನೆ ತೆಗೆದು ಹಾಕುವ ಹಾಗಿಲ್ಲ. ಅದಕ್ಕೆ ದೃಷ್ಟಾಂತ ಹೇಳ್ತಾ ಇದ್ದಾನೆ. ಏನ್ ದೃಷ್ಟಾಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಗಂಡನು ಜೀವದಿಂದಿರುವಾಗ ಹೆಂಡತಿ ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರಬೇಕು. ಗಂಡನ ಜೀವದಿಂದಿರುವಾಗ ಅವನು ಕೊಡುಕನೋ, ಅವನು ಕೊಲೆಗಾರನೋ, ಅವನು ಬೈತನೋ, ಏನ್ ಮಾಡ್ತಾನೋ, ಜೀವದಿಂದಿರುವವರೆಗೂ ಕೂಡ ಹೆಂಡತಿ ಗಂಡನಿಗೆ ನ್ಯಾಯಬದ್ಧವಾಗಿ ಹೆಂಡತಿಯ ಧರ್ಮವನ್ನ ನೆರವೇರಿಸಲೇಬೇಕು. ಗಂಡ ಸತ್ತೋದ ಮೇಲೆ ಆಕೆ ಇನ್ನೊಬ್ಬಳನ್ನ ಮದುವೆ ಮಾಡ್ಕೋಬಹುದು. ಆದ್ರೆ ಗಂಡ ಜೀವದಿಂದಿರುವಾಗ ಆಕೆ ಇನ್ನೊಬ್ಬಳನ್ನ ಮದುವೆ ಮಾಡ್ಕೊಂಡ್ರೆ ವ್ಯಭಿಚಾರಿಣಿ ಅಂತ ಕರೆಯಲ್ಪಡ್ತಾಳೆ. ಹಾಗಾಗಿ ಧರ್ಮಶಾಸ್ತ್ರ ನೆರವೇರಿಸಲ್ಪಡಬೇಕು ಮೊದಲು. ಆ ಧರ್ಮಶಾಸ್ತ್ರ ನೆರವೇರಿದ ಮೇಲೆ ಇನ್ನೊಂದು ಒಡಂಬಡಿಕೆ ಅಸ್ತಿತ್ವಕ್ಕೆ ಬರ್ತದೆ. ಅದು ಇರುವಾಗಲೇ ಇನ್ನೊಂದು ಒಡಂಬಡಿಕೆ ಅಸ್ತಿತ್ವಕ್ಕೆ ಬರೋದಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನು ಕೂಡ ಮತ್ತೇನ್ ಬರೆಸುವಾರ್ತೆ ಪರ್ವತ ಪ್ರಸಂಗದಲ್ಲಿ ಹೇಳ್ತಕ್ಕಂಥ ಮಾತು, ಮೋಶೆಯ ಧರ್ಮಶಾಸ್ತ್ರವನ್ನಾಗ್ಲಿ ಪ್ರವಾದಿಗಳ ಗ್ರಂಥಗಳನ್ನಾಗ್ಲಿ ನಾನು ತೆಗೆದು ಹಾಕುವುದಕ್ಕೆ ಏನ್ ಬಂದಿಲ್ಲ, ಅವುಗಳನ್ನ ನೆರವೇರಿಸೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾನೆ. ಒಂದು ಗುಡಿಸಾದ್ರೂ ಒಂದು ಸೊನ್ನೆ ಆದ್ರೂ ಕೂಡ ಅವುಗಳಿಂದ ತಪ್ಪಿ ಹೋಗುದಿಲ್ಲ, ಎಲ್ಲವನ್ನ ನೆರವೇರಿಸ್ತೀನಿ ಅಂತ ಹೇಳ್ತಾನೆ. ಎಲ್ಲವನ್ನ ನೆರವೇರಿಸಿದಂತಹ ಯೇಸು ಕ್ರಿಸ್ತನ್ ಏನ್ ಮಾಡ್ತಾನೆ ಅಂತಂದ್ರೆ ಅದನ್ನ ಶಿಲುಬೆಗೆ ಹೊಡೆದು ಜಡಿದು ಅದನ್ನ ತೆಗೆದಾಕ್ತಾನೆ. ಅದರ ಹಂಗು ತಪ್ಪಿಸ್ಬಿಟ್ಟು ಏನ್ ಮಾಡ್ತಾನೆ ಅಂತಂದ್ರೆ ತನ್ನ ರಕ್ತ ನಿಬಂಧನೆಯನ್ನು ಮಾಡ್ಕೊಳ್ತಾನೆ. ಇದು ಆತ್ಮ ಸಂಬಂಧವಾದಂತಹ ಒಡಂಬಡಿಕೆ. ಅದು ಕಲ್ಲಿನ ಹಲಿಗೆ ಮೇಲೆ ಬರೆಯಲ್ಪಟ್ಟಂತಹ ಒಡಂಬಡಿಕೆ ವಿಧಿವಿಧಾನಗಳು, ಆಜ್ಞೆಗಳು. ನಾನು ಕೊಡುವಂತ ಆಜ್ಞೆಗಳು ಎಂತದ್ದು ಅಂತಂದ್ರೆ ನಿಮ್ಮ ಹೃದಯವೆಂಬ ಹಲಿಗೆ ಮೇಲೆ ಬರೆಯಲ್ಪಡ್ತಕ್ಕಂತಹ ಆಜ್ಞೆಗಳು. ಅದಕ್ಕೆ ಬಹಳ ಚಂದವಾಗಿ ಕರ್ತನಾದ ಯೇಸು ಕ್ರಿಸ್ತನು ಈ ಹೊಸ ಒಡಂಬಡಿಕೆಯ ಒಂದು ರೀತಿ ನೀತಿ, ಅವುಗಳ ಒಂದು ವಿಶೇಷತೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಮತ್ತಾಯನ ಬರೆಸುವಾರ್ತೆಯಲ್ಲಿ ನಾವು ಗಮನಿಸ್ತೇವೆ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 17ನೇ ವಚನವನ್ನು ಒಂದ್ಸರಿ ಗಮನಿಸೋಣ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 17ನೇ ವಚನದಲ್ಲಿ, ಮೋಶೆ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ವಚನಗಳನ್ನಾಗಲಿ ತೆಗೆದು ಹಾಕುವುದಕ್ಕೆ ನಾನು ಬಂದನೆಂದು ನೆನೆಸಬೇಡ್ರಿ. ತೆಗೆದು ಹಾಕುವುದಕ್ಕೆ ಬಂದಿಲ್ಲ, ನೆರವೇರಿಸುವುದಕ್ಕೆ ಬಂದಿದ್ದೇನೆ, ನೆರವೇರಿಸಕ್ ಬಂದಿದ್ದೇನೆ. ನಂಬರ್ 1. ಎರಡನೇದ್ದು ಈ ಹೊಸ ಒಡಂಬಡಿಕೆ ಹೆಂಗಿರ್ತದೆ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಹೇಗಿರುತ್ತೆ ಅನ್ನುವಂಥದ್ದನ್ನ ಒಂದು ಸ್ಯಾಂಪಲ್ ಹೇಳ್ಕೊಡ್ತಾ ಇದ್ದೇನೆ. 21ನೇ ವಚನದಲ್ಲಿ, ನರಹತ್ಯೆ ಮಾಡಬಾರದು, ನರಹತ್ಯೆ ಮಾಡುವವನು ನ್ಯಾಯ ವಿಚಾರಣೆಗೆ ಗುರಿಯಾಗುವನೆಂದು ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಷ್ಟೇ. ಹಿರಿಯರಿಗೆ ಹೇಳಿದೆ ಎಂದು ಕೇಳಿದಿರಿ ನೀವು ಅಷ್ಟೇ. ಆದ್ರೆ ನಾನ್ ನಿಮಗೆ ಹೇಳೋದೇನೆಂದ್ರೆ, ತನ್ನ ಸಹೋದರನ ಮೇಲೆ ಸಿಟ್ಟುಗೊಳ್ಳುವ ಪ್ರತಿ ಮನುಷ್ಯನು ನ್ಯಾಯ ವಿಚಾರಣೆಗೆ ಗುರಿಯಾಗುವನು. ತನ್ನ ಸಹೋದರನನ್ನು ನೋಡಿ ಛೀ ನೀಚ ಅನ್ನುವವನು ನ್ಯಾಯಸಭೆ ವಿಚಾರಣೆಗೆ ಒಳಗಾಗುವನು. ಮೂರ್ಖ ಅನ್ನುವವನು ಅಗ್ನಿ ನರಕಕ್ಕೆ ಗುರಿಯಾಗುವನು ಅಂತ ಹೇಳ್ತಾರೆ. ಅಂದ್ರೆ ಹೊಸ ಒಡಂಬಡಿಕೆ ಎಂತದ್ದು ಅಂತಂದ್ರೆ ಮಾನವನ ಹೃದಯವೆಂಬ ಹಲಿಗೆ ಮೇಲೆ ಬರೆಯಲ್ಪಡತಕ್ಕಂಥದ್ದು, ಅದು ಕಲ್ಲಿನ ಹಲಿಗೆ ಮೇಲೆ ಬರೆಯಲ್ಪಡತಕ್ಕಂಥದ್ದು. ಹಾಗಾಗಿ ಹೊಸ ಒಡಂಬಡಿಕೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂಥದ್ದು. ಇದು ಬಹಳ ವಿಶೇಷವಾದಂತ ಒಡಂಬಡಿಕೆ. ಇದು ಇವತ್ತಿರ್ತಕ್ಕಂಥ ನಮ್ಮ ಮುಂದೆ ಇರ್ತಕ್ಕಂಥ ಹೊಸ ಒಡಂಬಡಿಕೆಯ ಪುಸ್ತಕ, ಅದು ಕೇವಲ ಪುಸ್ತಕ ಅಲ್ಲ, ಅದು ಯಾವುದಂತಂದ್ರೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಒಡಂಬಡಿಕೆ ಪುಸ್ತಕ. ಅದು ಸೊ ಹಾಗಾಗಿ ವಿಷಯನ್ನ ನಾವು ಈ ರೀತಿ ಗಮನಿಸಿದ್ರೆ, ಲೂಕನ್ ಬರೆಸುವಾರ್ತೆ 22ನೇ ಅಧ್ಯಾಯ 20ನೇ ವಚನದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಒಡಂಬಡಿಕೆ ವಿಷಯದಲ್ಲಿ ಹೇಳ್ತಕ್ಕಂಥ ಮಾತು, ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವಂತಹ ಹೊಸ ಒಡಂಬಡಿಕೆ ಅಂತ ಹೇಳ್ತಾ ಇದ್ದಾನೆ. ಲೂಕನ್ ಬರೆಸುವಾರ್ತೆ 22ನೇ ಅಧ್ಯಾಯ 20ನೇ ವಚನದಲ್ಲಿ, ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ ಅಂತ ಹೇಳ್ತಾನೆ. ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತ, ಸುರಿಸಲ್ಪಡುವ ನನ್ನ ರಕ್ತದಿಂದ
ಸ್ಥಾಪಿತವಾಗುವ ಹೊಸ ಒಡಂಬಡಿಕೆಯನ್ನು ಸೂಚಿಸ್ತದೆ ಅಂತ ಹೇಳ್ತಾರೆ. ಅಂದ್ರೆ ಒಡಂಬಡಿಕೆ ಯಾವುದರಿಂದ ಸ್ಥಾಪಿಸಲ್ಪಡ್ತಾ ಇದೆ ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಡ್ತಾ ಇದೆ ಒಡಂಬಡಿಕೆ. ಹಾಗಾಗಿ ಈ ಒಡಂಬಡಿಕೆ ಎಂತಂತಂದ್ರೆ ರಕ್ತ ನಿಬಂಧನೆ. ಹಾಗಾಗಿ ದೇವರು ಕೂಡ ಪ್ರಾರಂಭದಿಂದ ಮನುಷ್ಯರೊಟ್ಟಿಗೆ ತನ್ನ ಸಹವಾಸ ಸಂಬಂಧವನ್ನ ಬೆಳೆಸಬೇಕು ಅಂತಂದ್ರೆ ಒಡಂಬಡಿಕೆಯ ಮೂಲಕವೇ ಆತನು ತನ್ನ ಸಹವಾಸ ಸಂಬಂಧವನ್ನ ಬೆಳೆಸ್ತಾನೆ ವಿನಃ ಒಡಂಬಡಿಕೆಯಿಂದ ಹೊರಗಿದ್ದು ಯಾವ ಮನುಷ್ಯನೊಟ್ಟಿಗೂ ತನ್ನ ಸಂಬಂಧವನ್ನ ಬೆಳೆಸೋದಿಲ್ಲ. ಅದಕ್ಕೆ ಮೂಲ ನಾವು ಗಮನಿಸಿದ್ರೆ ಆದಾಮನೊಟ್ಟಿಗೆ ದೇವರು ಮಾಡಿಕೊಂಡಂತ ಒಡಂಬಡಿಕೆ. ಪ್ರಾರಂಭದಲ್ಲಿ ಏನ್ ಮಾಡ್ಕೊಡ್ತಾನೆ ಒಡಂಬಡಿಕೆ? ಆದಾಮ, ನೀನ್ ಈ ತೋಟದಲ್ಲಿರ್ತಕ್ಕಂಥ ಎಲ್ಲಾ ಮರಗಳ ಹಣ್ಣುಗಳನ್ನ ನೀನ್ ಏನ್ ಮಾಡಿ, ನೀನು ಯಥೇಚ್ಛವಾಗಿ ತಿನ್ನು. ಆದರೆ ಈ ಒಳ್ಳೆಯದರ ಕೆಟ್ಟದರ ಅರ್ಹನ್ನು ಹುಟ್ಟಿಸುವಂತಹ ಮರದ ಹಣ್ಣನ್ನು ಮಾತ್ರ ನೀನ್ ಏನ್ ಮಾಡಬೇಡ, ನೀನು ತಿನ್ಬೇಡ. ತಿಂದ ದಿನ ನೀನು ಸತ್ತೇ ಹೋಗುವಿ ಅಂತ ಹೇಳ್ತಾನೆ. ಏನಿದು? ಅಗ್ರಿಮೆಂಟ್ ಈ ಅಗ್ರಿಮೆಂಟ್ ಅನ್ನ ಆದಾಮ ಏನ್ ಮಾಡ್ತಾನೆ? ಮೀರ್ದಾಗ ದೇವ್ರ ಸಂಬಂಧ ಇರ್ತದಲ್ಲಿ? ಇಲ್ಲ, ದೇವ್ರ ಸಂಬಂಧ ಇಲ್ಲ. ನೀನ್ ಯಾರೋ ನಾನು ಯಾರೋ. ನೀನ್ ನನ್ನ ಅಗ್ರಿಮೆಂಟ್ ಒಳಪಟ್ಟು ನಡೆದಿಲ್ಲ. ನನ್ನ ಒಡಂಬಡಿಕೆಗೆ ಅನುಸಾರವಾದಂತ ಜೀವಿತ ಜೀವಿಸಿಲ್ಲ ಅಂತಂದ್ರೆ ನಿನಗೂ ನನಗೂ ಸಂಬಂಧನೇ ಇಲ್ಲ. ಅದೇ ರೀತಿ ಮುಂದುವರೆದ ಭಾಗದಲ್ಲಿ ನೋಹನಿಗೂ ಕೂಡ ಇದನ್ನೇ ಹೇಳ್ತಾನೆ. ನೋಹನಿಗೆ ಏನ್ ಹೇಳ್ತಾನೆ? ನೀನು ಏನ್ ಮಾಡ್ಬೇಕು ನೀನು ತುರಾಯಿ ಮರದಿಂದ ನಾವೆಲ್ಲ ನೀನ್ ಏನ್ ಮಾಡು, ನೀನು ಕಟ್ಟು ಅಂತ ಹೇಳ್ತಾನೆ. ಅಗ್ರಿಮೆಂಟ್ಸ್ ಇವೆಲ್ಲ ಒಡಂಬಡಿಕೆಗಳು. ಬೇರೆ ಮರಗಳೆಲ್ಲ ತಗೋಬೋದಾಗಿತ್ತಲ್ಲ ನೋಹನ, ಆದ್ರೆ ಆತನ ಯಾವ ಮರವನ್ನು ಸೂಚಿಸ್ತಾ ಇದ್ದಾನಲ್ಲಿ? ನೀನು ತುರಾಯಿ ಮರದಿಂದ, ಇದೇ ಮರದಿಂದ ನೀನ್ ಮಾಡ್ಬೇಕು. ನೀನು ಅಗ್ರಿಮೆಂಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿವು. ಇವುಗಳು ನೀನ್ ಕೈಕೊಂಡು ನಡೀತೀಯಾ? ನಿನ್ ಸಹವಾಸದಲ್ಲಿ ನಾನು ಇರ್ತೀನಿ, ನಿನ್ ಸಂಬಂಧದಲ್ಲಿ ನಾನು ಇರ್ತೀನಿ. ಇವುಗಳನ್ನು ಮೀರಿ ನಡೀತೀಯಾ? ನಿನಗೂ ನನಗೆ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ. ಸೊ ಹಾಗಾಗಿ ಒಡಂಬಡಿಕೆ ಅನ್ನುವಂಥದ್ದು ದೇವರು ಮತ್ತು ಆತನ ಪ್ರಜೆಗಳ ಮಧ್ಯ ಸಹವಾಸ ಸಂಬಂಧವನ್ನ ಬೆಸೆಯುವಂತಹ ಒಂದು ಬಂಧ ಇದು. ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬೇಕು. ಲೋಕದಲ್ಲಿ ಬಹಳಷ್ಟು ಜನರು ದೇವ್ರನ್ನ ಮಾಡ್ತಾ ಇದ್ದೀವಿ, ನಾವು ದೇವ್ರನ್ನ ಸೇವಿಸ್ತಾ ಇದ್ದೀವಿ ನಾವು ಅಂತ ಅನ್ನಬಹುದು ಅವರೆಲ್ಲ. ಆದ್ರೆ ವಾಕ್ಯಾನುಸಾರವಾದಂತ ರೀತಿಯಲ್ಲಿ ಆತನ ಒಡಂಬಡಿಕೆಗಳಿಗೆ ಅನುಸಾರವಾದಂತಹ ಸಹವಾಸ ಸಂಬಂಧವನ್ನ ನಾನು ಹೊಂದಿದ್ರೆ ಮಾತ್ರ ಆತನ ಸಹವಾಸ ನನ್ನ ಜೊತೆಗಿರ್ತದೆ ಹೊರತಾಗಿ ಆ ಒಡಂಬಡಿಕೆಯಿಂದ ನಾನು ಹೊರಗಿದ್ದು ನಾನು ಏನೇ ಮಾಡಿದ್ರು ಕೂಡ ಆತನ ಸಹವಾಸ ಸಂಬಂಧ ಅನ್ಯೋನ್ಯತೆ ನನಗೆ ಯಾವುದೇ ಕಾರಣಕ್ಕೆ ಇರೋದಿಲ್ಲ. ಹಾಗಾಗಿ ಯೇಸು ಕ್ರಿಸ್ತನವರು ಹೇಳ್ತಕ್ಕಂಥ ಮಾತೇನಂತಂದ್ರೆ ಇದು ನನ್ನ ರಕ್ತದಿಂದ ಸ್ಥಾಪಿತವಾಗುವಂತ ಹೊಸ ಒಡಂಬಡಿಕೆ. ಮತ್ತಾಯನ ಬರೆಸುವಾರ್ಥ 26ನೇ ಅಧ್ಯಾಯದಲ್ಲಿ ಕೂಡ ಇದೇ ವಿಷಯವನ್ನ ಕರ್ತನಾದ ಯೇಸು ಕ್ರಿಸ್ತನು ಪ್ರಸ್ತಾಪ ಮಾಡುವಂತದನ್ನ ನಾವು ಗಮನಿಸ್ತೇವೆ. ಮತ್ತಾಯನ ಬರೆಸುವಾರ್ತೆ 26ನೇ ಅಧ್ಯಾಯ 26ರಿಂದ 28ನೇ ವಚನದಲ್ಲಿ ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ಇದರಲ್ಲಿರುವುದನ್ನು ಎಲ್ಲರೂ ಕುಡಿಯಿರಿ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ ಅಂತ ಹೇಳ್ತಾನೆ. ಒಡಂಬಡಿಕೆ ರಕ್ತ, ಅಗ್ರಿಮೆಂಟ್. ಈ ಒಡಂಬಡಿಕೆ ನನ್ನ ರಕ್ತದಿಂದ ಸ್ಥಾಪಿತವಾದಂತ ಒಡಂಬಡಿಕೆ. ಹಾಗಾಗಿ ಇವತ್ತು ನಾನು ದೇವರನ್ನ ಅಪ್ಪ ಅಂತ ಕರಿಬೇಕಂತಂದ್ರೆ, ದೇವರ ಆಶೀರ್ವಾದಗಳನ್ನ ನಾನು ಹೊಂದಬೇಕು ಅಂತಂದ್ರೆ ನಾನು ಕ್ರಿಸ್ತನ ಒಡಂಬಡಿಕೆಯ ಮುಖಾಂತರನೇ ಹೊಂದಬೇಕಾಗತ್ತೆ ಹೊರತಾಗಿ ಅದನ್ನ ಬಿಟ್ಟು ನಾನು ಬೇರೆ ರೀತಿಯಾಗಿ ಹೊಂದಿಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಒಡಂಬಡಿಕೆಯ ಸಂಬಂಧಪಟ್ಟಂತ ಪ್ರಜೆಗಳೊಟ್ಟಿಗೆ ಮಾತ್ರ ದೇವರ ಸಹವಾಸ ಇರ್ತದೆ ವಿನಃ ಒಡಂಬಡಿಕೆಯಿಂದ ಹೊರಗಿರ್ತಕ್ಕಂತಹ ಅವ್ರು ಎಂಥ ಭಕ್ತಿವಂತರಾದ್ರೂ ಸರಿ, ಎಂಥ ದಾನ ಧರ್ಮಗಳನ್ನ ಮಾಡ್ತಕ್ಕಂಥವ್ರಾದ್ರೂ ಸರಿನೇ, ದೇವರ ಸಹವಾಸ ಸಂಬಂಧ ಅವ್ರಿಗಿರೋದಿಲ್ಲ ಅಷ್ಟೇನೆ. ಹಾಗಾಗಿ ಯೇಸು ಕ್ರಿಸ್ತನ ರಕ್ತ ಏನು ಅಂತಂದ್ರೆ ಹೊಸ ಒಡಂಬಡಿಕೆಯನ್ನ ಅಸ್ತಿತ್ವಕ್ಕೆ ತಂದಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದಲ್ಲಿ ವಿಷಯವನ್ನು ನಾವು ಗಮನಿಸಿದ್ರೆ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 18ರಿಂದ 19ನೇ ವಚನದವರೆಗೆ, ಹೀಗಿರಲಾಗಿ ಮೊದಲನೆಯ ಒಡಂಬಡಿಕೆಯಾದರೂ ರಕ್ತವಿಲ್ಲದೆ ಸ್ಥಾಪಿತವಾಗಲಿಲ್ಲ. ಮೊದಲನೇ ಒಡಂಬಡಿಕೆ ಕೂಡ ರಕ್ತ ಇಲ್ಲದೆ ಸ್ಥಾಪನೆ ಆಗ್ಲಿಲ್ಲ. ಅದು ಮೋಶೆಯು
ದೇವರ ವಿಧಿಗಳನ್ನೆಲ್ಲ ಧರ್ಮಶಾಸ್ತ್ರದ ಪ್ರಕಾರ ಜನರೆಲ್ಲರಿಗೆ ಹೇಳಿದ ಮೇಲೆ ನೀರು, ಕೆಂಪು ಹುಣ್ಣೆ, ಇಸೋಪು ಕಡ್ಡಿ ಇವುಗಳೊಂದಿಗೆ ಹೋರಿ ಕರಗಳ ಮತ್ತು ಹೋತಗಳ ರಕ್ತವನ್ನು ತೆಗೆದುಕೊಂಡು ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ಒಡಂಬಡಿಕೆಯನ್ನು ಸ್ಥಿರಪಡಿಸ್ಬೇಕು ಅಂತಂದ್ರೆ ಏನಾಗ್ಬೇಕಲ್ಲಿ? ರಕ್ತ ಸುರಿಸಲ್ಪಡಬೇಕು, ರಕ್ತ ಚಿಂದಿಸಲ್ಪಡಬೇಕು ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಮೊದಲ ಒಡಂಬಡಿಕೆ ಸ್ಥಿರಪಡಿಸಲ್ಪಡ್ತು. ಯಾವುದರಿಂದ? ಹೋರಿ ಕರಗಳ ಹೋತಗಳ ರಕ್ತ, ಅದರಿಂದ ಸ್ಥಿರಪಡಿಸಲ್ಪಡ್ತು ಹಳೆ ಒಡಂಬಡಿಕೆ. ಮತ್ತೆ ಹೊಸ ಒಡಂಬಡಿಕೆ 20ನೇ ವಚನ, ಇದು ದೇವರು ನಿಮಗೋಸ್ಕರ ವಿಧಿಸಿದ ಒಡಂಬಡಿಕೆಯನ್ನು ಸ್ಥಿರಪಡಿಸುವ ರಕ್ತವಾಗಿದೆ ಎಂದು ಹೇಳಿ ಅದನ್ನು ಗ್ರಂಥದ ಮೇಲೆಯೂ ಎಲ್ಲಾ ಜನರ ಮೇಲೆಯೂ ಪ್ರೋಕ್ಷಿಸಿದನು ಅಂತ ಹೇಳ್ತಾನೆ. ಗ್ರಂಥದ ಮೇಲೆ ಮತ್ತು ಎಲ್ಲಾ ಜನಗಳ ಮೇಲೆ ಅಂತ ಹೇಳ್ತಾನೆ. ಇವತ್ತು ಹೊಸ ಒಡಂಬಡಿಕೆ ಯಾರಿಂದ ಸ್ಥಾಪಿತವಾಗಿದೆ ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾಗಿದೆ. ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾಗಿರ್ತಕ್ಕಂಥ ಈ ಹೊಸ ಒಡಂಬಡಿಕೆಗೆ ಒಳಪಟ್ಟವರ ಮೇಲೆಯೂ ಕೂಡ ಯಾರ ರಕ್ತ ಸುರಿಸಲ್ಪಡ್ತಾ ಇದೆ ಇವಾಗ? ಕ್ರಿಸ್ತನ ರಕ್ತ. ಇವತ್ತು ನಾವೆಲ್ಲರೂ ಏನಾಗಿದ್ದೀವಿ? ಇವತ್ತು ಕ್ರಿಸ್ತನ ರಕ್ತದಿಂದ ಏನಾಗಿದ್ದೀವಿ? ನಾವು ತೊಳೆಯಲ್ಪಟ್ಟಿದ್ದೀವಿ. ನಾವು ಕಡುಕಪ್ಪಾದಂತಹ ನಮ್ಮ ಅಪರಾಧಗಳು, ಪಾಪಗಳೆಲ್ಲವೂ ಕೂಡ ಕಿರಿಮಂಜಿನಂತೆ ಬೆಳ್ಳಗಾಗಿ ಮಾಡುವಂಥದ್ದು ಶಕ್ತಿ ಯಾವುದಂದ್ರೆ ಕ್ರಿಸ್ತನ ರಕ್ತಕ್ಕಿದೆ ಅಂತ ಹೇಳ್ತಾರೆ. ಇದು ಅಮೂಲ್ಯವಾದಂತ ರಕ್ತ. ಇದು ಒಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿ ಅಂತದ್ದಲ್ಲ, ಶರೀರದ ಒಲೆಯನ್ನು ಹೋಗಲಾಡಿಸುವಂತ ಬೂದಿ ಅಲ್ಲ ಇದು. ಇದು ಹೋತ ಹೋರಿಗಳ ರಕ್ತ ಅಲ್ಲ. ಇದು ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ತನ್ನನ್ನು ತಾನೇ ನಮ್ಮೆಲ್ಲರ ಅಪರಾಧಗಳಿಗೋಸ್ಕರ ಸಮರ್ಪಿಸಿಕೊಂಡಂತ ಕ್ರಿಸ್ತನ ರಕ್ತ ಇದು, ಒಡಂಬಡಿಕೆ ರಕ್ತ ಇದು. ಹಾಗಾಗಿ ನಾವು ಎಂತ ಪ್ರಜೆಗಳಂತಂದ್ರೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾಗಿರ್ತಕ್ಕಂತಹ ಒಡಂಬಡಿಕೆ ಪ್ರಜೆಗಳು. ನಾವು ಒಡಂಬಡಿಕೆ ಪ್ರಜೆ. ಒಡಂಬಡಿಕೆಯ ಮೇಲೆ ಕೂಡ ಕ್ರಿಸ್ತನ ರಕ್ತ ಸುರಿಸಲ್ಪಟ್ಟಿದೆ. ಒಡಂಬಡಿಕೆಯ ಪ್ರಜೆಗಳಾದಂತ ನಮ್ಮಗಳ ಮೇಲೂ ಕೂಡ ಯಾರ ರಕ್ತ ಸುರಿಸಲ್ಪಟ್ಟಿದೆ? ಕ್ರಿಸ್ತನ ರಕ್ತದಿಂದ ಸುರಿಸಲ್ಪಟ್ಟಿದ್ದೇವೆ, ಅದರಿಂದ ತೊಳೆಯಲ್ಪಟ್ಟಿದ್ದೀವಿ ನಾವು ಅಂತ. ಸೊ ಹಾಗಾಗಿ ಈ ಕ್ರಿಸ್ತನ ರಕ್ತ ಏನ್ ಮಾಡಿದೆ ಅಂತಂದ್ರೆ ಹೊಸ ಒಡಂಬಡಿಕೆಯನ್ನ ಅಸ್ತಿತ್ವಕ್ಕೆ ತಂದಂತದ್ದಿದು ಅಂತ ಹೇಳ್ತಾರೆ. ಹಾಗಾಗಿ ನಾವು ಹೊಸ ಒಡಂಬಡಿಕೆಯನ್ನ ಹಗುರವಾಗಿ ಪರಿಗಣಿಸುವಂತದ್ದಿಲ್ಲ. ಇದು ಅಲ್ಲ. ಈ ದೇಶದ ಕಾನೂನುಗಳನ್ನೇ ಒಬ್ಬ ವ್ಯಕ್ತಿ ಉನ್ನತವಾದಂತ ರೀತಿಯಲ್ಲಿ ಗೌರವಿಸ್ತಾ ಇದ್ದಾನಂತಂದ್ರೆ ಇವತ್ತು ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾದಂತಹ ದೇವರ ನ್ಯಾಯವಿಧಿ ಇದು. ದೇವರ ನ್ಯಾಯವಿಧಿ, ಒಡಂಬಡಿಕೆ ಗ್ರಂಥ ಇದು. ಇದನ್ನು ಹೊರತುಪಡಿಸಿ ದೇವರು ನಮಗೆ ಬೇರೆ ನ್ಯಾಯ ತೀರ್ಪು ಮಾಡೋದಿಲ್ಲ. ಇದನ್ನ ಆಧಾರವಾಗಿ ಇಟ್ಟುಕೊಂಡು ನಮ್ಮನ್ನ ಏನ್ ಮಾಡ್ತಾನೆ? ನ್ಯಾಯ ತೀರ್ಪು ಮಾಡ್ತಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ನಾನು ಆಡಿರುವಂತ ಮಾತುಗಳೇ ಏನ್ ಮಾಡ್ತಾನೆ? ನಿಮಗೆ ಅಂತ್ಯ ದಿನದಲ್ಲಿ ತೀರ್ಪು ಮಾಡುವಂತವುಗಳಾಗಿದೆ ಅಂತ ಹೇಳ್ತಾನೆ. ನಾನು ಆಡುವ ಮಾತುಗಳೇ, ಇದರಲ್ಲಿರ್ತಕ್ಕಂಥ ಇವುಗಳ ಪ್ರಕಾರನೇ ನ್ಯಾಯ ತೀರ್ಪು ಆಗ್ತದೆ ಅಂತ ಹೇಳ್ತಾನೆ. ಸೊ ಹಾಗಾಗಿ ಇದು ಏನು ಅಂತಂದ್ರೆ ಕ್ರಿಸ್ತನ ರಕ್ತದಿಂದ ಸ್ಥಾಪಿಸಲ್ಪಟ್ಟಂತ ಒಡಂಬಡಿಕೆ ಇದು. ಒಡಂಬಡಿಕೆ. ಬಿ ಕೇರ್ಫುಲ್. ಬಹಳ ಗಂಭೀರವಾಗಿ ಆಲೋಚನೆ ಮಾಡಬೇಕಾಗುತ್ತೆ ಪ್ರಿಯರೇ. ಯಾಕಂದ್ರೆ ಇದು ಮನುಷ್ಯರ ಓತ ಹೋರಿಗಳ ರಕ್ತದಿಂದಲ್ಲ, ಇದು ನಿರ್ದೋಷಿಯಾಗಿ ತನ್ನನ್ನು ತಾನು ನಿತ್ಯಾತ್ಮನಿಂದ ಸಮರ್ಪಿಸಿಕೊಂಡಂತ ಯೇಸು ಕ್ರಿಸ್ತನ ಶ್ರೇಷ್ಠವಾದಂತ ರಕ್ತದಿಂದ ಸ್ಥಾಪಿತವಾದಂತ ಹೊಸ ಒಡಂಬಡಿಕೆ ಇದು ಅಂತ ಹೇಳ್ತಾರೆ. ಹಾಗಾಗಿ ಕ್ರಿಸ್ತನ ರಕ್ತ ಏನ್ ಪ್ರಭಾವ ಬೀರ್ತಾ ಇದೆ ಅಂತಂದ್ರೆ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಎಂತದಂತಂದ್ರೆ ಹೊಸ ಒಡಂಬಡಿಕೆಯನ್ನ ಸ್ಥಾಪಿಸುವಂತದ್ದು, ಹೊಸ ಒಡಂಬಡಿಕೆಯನ್ನ ಅಸ್ತಿತ್ವಕ್ಕೆ ತಂದಂಥದ್ದು ಯೇಸು ಕ್ರಿಸ್ತನ ರಕ್ತ ಪ್ರೇರಿ ಒಡಂಬಡಿಕೆ ರಕ್ತ. ಇದು ಕ್ರಿಸ್ತನ ಒಂದು ರಕ್ತಕ್ಕಿರ್ತಕ್ಕಂಥ ಒಂದು ಪ್ರಭಾವ. ಇದು ರಕ್ತಕ್ಕೆ ಎಷ್ಟೊಂದು ಬೆಲೆ ಇದೆ ಅಂತಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಕಾಯಿನು ಮತ್ತು ಏಬೆಲ್ ಇರ್ತಾರೆ. ಕಾಯಿನು ತನ್ನ ತಮ್ಮನಾದಂತಹ ಏಬೆಲನನ್ನ ಕೊಂದಾಕಿದ್ರೆ ಆ ರಕ್ತ ಏನ್ ಮಾಡುತ್ತೆ ಅನ್ನೋದನ್ನ ಒಂದ್ಸಾರಿ ಗಮನಿಸೋಣ ಪ್ರೇರಿ. ರಕ್ತ ಕೂಗ್ತದೆ ಅಂತ ಹೇಳ್ತಾನೆ. ಅಂದ್ರೆ ರಕ್ತಕ್ಕೆ ಏನ್ ಶಕ್ತಿ ಇದೆ ಅನ್ನುವಂಥದ್ದನ್ನ ಒಂದ್ಸಾರಿ ಗಮನಿಸೋಣ ಪ್ರೇರಿ. ಆದಿಕಾಂಡ ಪುಸ್ತಕ 4ನೇ ಅಧ್ಯಾಯ 8ನೇ ವಚನದಿಂದ ವಿಷಯವನ್ನ ಗಮನಿಸೋಣ. ತರುವಾಯ ಕಾಯಿನನು ತನ್ನ ತಮ್ಮನಾದ ಏಬೆಲನಿಗೆ ಅಡವಿಗೆ ಹೋಗೋಣ ಬಾ ಅಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ಯೆಹೋವನು ಕಾಯಿನನನ್ನು, ನಿನ್ನ ತಮ್ಮನಾದ ಏಬೆಲನು ಎಲ್ಲಿ ಎಂದು ಕೇಳಲು
ಅವನು ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು, ನೀನು ಏನು ಮಾಡಿದೆ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಅಂತ ಹೇಳ್ತಾನೆ. ಯಾರು ಕೂಗ್ತಾ ಇದ್ದದ್ದು? ರಕ್ತ ಕೂಗ್ತದೆ ಅಂತ ಹೇಳ್ತಾನೆ. ಏನಂತ ತಿಳ್ಕೊಂಡ್ಬಿಟ್ಟಿದ್ದೀವಿ? ರಕ್ತ ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀವಿ ನಾವು? ಯಾರಿಗಾದ್ರೂ ಒಂದು ಸ್ವಲ್ಪ ಏನಾದ್ರೂ ಆಕ್ಸಿಡೆಂಟ್ ಆಯ್ತು, ಮತ್ತೊಂದಾಯ್ತು, ಮಗದೊಂದಾಯ್ತು ಅಂದ್ರೆ ಅವ್ನ ಶತ್ರು ಆಗಿರ್ಲಿ, ಅವ್ನ ಮಿತ್ರನಾಗಿರ್ಲಿ, ಯಾರೇ ಆಗಿರ್ಲಿ, ಅವನ ದೇಹದಿಂದ ರಕ್ತ ಹೋಗ್ತಾ ಇದೆ ಅಂತಂದ್ರೆ ಟಕ್ ಅಂತೇಳಿ ಏನ್ ಮಾಡ್ತೀವಿ? ಅದನ್ನ ದೇಹದಿಂದ ರಕ್ತ ಆಚೆ ಬರಲಾರ್ದಂಗೆ ಅದನ್ನ ತಡೆ ಹಿಡಿತೀವಿ ನಾವು. ಏನಕ್ಕಂತಂದ್ರೆ ರಕ್ತವು ದೇಹಕ್ಕೆ ಪ್ರಾಣಾಧಾರ. ರಕ್ತಕ್ಕೆ ಅಷ್ಟೊಂದು ಒಂದು ಬೆಲೆಯನ್ನು ಇವತ್ತು ಗ್ರಂಥ ನಮಗೆ ತಿಳಿಸ್ತಾ ಇದೆ ದೇವ ವಾಕ್ಯದ ಮುಖಾಂತರ. ಹಾಗಾಗಿ ಒಬ್ಬ ನೀತಿವಂತನ ರಕ್ತ ಇವತ್ತು ಭೂಮಿಯ ಕಡೆಯಿಂದ ದೇವರನ್ನ ಕೂಗ್ತಾ ಇದೆ ಅಂತಂದ್ರೆ ಕ್ರಿಸ್ತನ ರಕ್ತ ಎಂತ ರಕ್ತ ಅದು? ನಿತ್ಯಾತ್ಮನಿಂದ ತನ್ನನ್ನು ತಾನು ನಿರ್ದೋಷಿಯನ್ನಾಗಿ, ನಿಷ್ಕಳಂಕವನ್ನಾಗಿ ಏರ್ಪಡಿಸಿಕೊಂಡಂತ ರಕ್ತ ಅದು. ನಮ್ಮ ಮನಸ್ಸಾಕ್ಷಿಯನ್ನು ಶುದ್ಧೀಕರಿಸುವಂತ ರಕ್ತ ಅದು. ಅಂತಹ ರಕ್ತದಿಂದ ಸ್ಥಾಪಿತವಾದಂಥದ್ದು ಯಾವ್ದಂತಂದ್ರೆ ಹೊಸ ಒಡಂಬಡಿಕೆ ಅಂತ ಹೇಳ್ತಾನೆ. ಹೋರಿಕರುಗಳ ರಕ್ತದಿಂದ ಸ್ಥಾಪಿತವಾದಂತ ಹಳ ಒಡಂಬಡಿಕೆ ಅಂತದ್ದಲ್ಲ ಇದು. ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾಗಿರ್ತಕ್ಕಂಥ ಹೊಸ ಒಡಂಬಡಿಕೆ ಅಂತ ಹೇಳ್ತಾನೆ. ಹಾಗಾಗಿ ಒಡಂಬಡಿಕೆ ಸಂಬಂಧಪಟ್ಟಂತ ಪ್ರಜೆಗಳು ಮಾತ್ರ ದೇವರ ಆಶೀರ್ವಾದಕ್ಕೆ ಬಾಧ್ಯರಾಗ್ತಾರೆ. ದೇವರ ಸಹವಾಸ ಅನ್ಯೋನ್ಯತೆಯಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ ವಿನಃ ಒಡಂಬಡಿಕೆಯಿಂದ ಆಚೆ ಇದ್ದುಕೊಂಡು ನಾನು ಏನೇ ಮಾಡಿದ್ರು ಕೂಡ ಅವ್ಯಾವು ಕೂಡ ದೇವರು ಗಣನೆಗೆ ತಗೋಬರಲ್ಲ. ಆತನ ಆಶೀರ್ವಾದಗಳು ಏನೇ ಇದ್ರೂ ಕೂಡ ಒಬ್ಬ ವ್ಯಕ್ತಿ ಹೊಂದಬೇಕು ಅಂತಂದ್ರೆ ಅದು ಕ್ರಿಸ್ತನಲ್ಲಿದ್ದಾಗ ಮಾತ್ರ ಅವು ಹೊಂದಿಕೊಳ್ಳಕ್ಕೆ ಸಾಧ್ಯ ವಿನಃ ಕ್ರಿಸ್ತನಿಂದ ಹೊರಗಿದ್ದುಕೊಂಡು ದೇವರ ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ಎಂತ ಒಡಂಬಡಿಕೆ ಅಂತಂದ್ರೆ ಕ್ರಿಸ್ತನ ರಕ್ತ ನಿಬಂಧನೆ ಅಂತ ಹೇಳ್ತಾರೆ. ಒಡಂಬಡಿಕೆ, ಹೊಸ ಒಡಂಬಡಿಕೆ ಕ್ರಿಸ್ತನ ರಕ್ತ ನಿಬಂಧನೆ ಅಂತ ಹೇಳ್ತಾರೆ. ಬಹಳ ಜಾಗೃತಿಯಿಂದ ಇರ್ಬೇಕು ನಾವು ಒಡಂಬಡಿಕೆ ವಿಷಯದಲ್ಲಿ. ಇದು ಹೋರಿಕರಗಳ ರಕ್ತದಿಂದ ಸ್ಥಾಪಿತವಾದಂತ ಒಡಂಬಡಿಕೆ ಅಲ್ಲ, ಇದು ಕ್ರಿಸ್ತನ ರಕ್ತದಿಂದ ಸ್ಥಾಪಿತವಾದಂತ ಹೊಸ ಒಡಂಬಡಿಕೆ ಇದು. ಹಾಗಾಗಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಏನಂತಂದ್ರೆ ಇದು ಪ್ರಭಾವ. ಇನ್ನು ಅನೇಕ ಪ್ರಭಾವಗಳಿದೆ ಪ್ರಿಯ, ಇನ್ನು ಅನೇಕ ಶಕ್ತಿಗಳಿದಾವೆ. ಅವುಗಳು ಒಂದೊಂದಾಗಿ ನಾವು ಧ್ಯಾನಿಸ್ತಾ ಹೋದಾಗಲ್ಲ ನಮ್ಮಲ್ಲಿರ್ತಕ್ಕಂತಹ ಅಂತರಾತ್ಮ ಪರಿಶುದ್ಧಾತ್ಮನ ಸಹಾಯದಿಂದ ಬಲಗೊಂಡು ಚೈತನ್ಯಗೊಂಡು ಕ್ರಿಸ್ತನ ಶಿಲುಬೆಯ ರಕ್ತ ಪ್ರಭಾವದಿಂದ ಉನ್ನತವಾದಂಥ ಸ್ಥಿತಿಗೆ ಹೋಗುವುದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಅಂತ ನಿಟ್ಟಿನಲ್ಲಿ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಅಷ್ಟಿಷ್ಟಲ್ಲ. ಇನ್ನು ಅನೇಕ ಆತನ ರಕ್ತದ ಶಕ್ತಿ ನಾವು ಗಮನಿಸ್ತೇವೆ. ಸಮಯ ಆಯಿತು. ಇನ್ನು ಕೆಲವು ವಿಷಯಗಳನ್ನು ನಾವು ಊಟದ ನಂತರ ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದೇವರು ನಮ್ಮೆಲ್ಲರನ್ನು ಕೂಡ ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವಗಳನ್ನು, ಕ್ರಿಸ್ತನ ಶಿಲುಬೆಯ ರಕ್ತದ ಶಕ್ತಿಯನ್ನು ನಾನು ಅರ್ಥಕೊಳ್ಳಿಲ್ಲ ಅಂತಂದರೆ ನಾನು ಕ್ರಿಸ್ತ ನಂಬಿಕೆಯಲ್ಲಿ ಬಲಗೊಳ್ಳೋದಕ್ಕೆ ಸಾಧ್ಯ ಇಲ್ಲ ಪ್ರೇರೆ. ಅದಕ್ಕೆ ಕೊರಿಂಥ ಪತ್ರಿಕೆಯಲ್ಲಿ ಒಂದೇ ಒಂದು ವಚನ ಹೇಳಿ ಈ ಭಾಗನ ಮುಗಿಸುವಂಥ ಪ್ರಯತ್ನ ಮಾಡ್ತೀನಿ. ಮಧ್ಯಾಹ್ನ ಊಟದ ನಂತರ ನಾವು ಮತ್ತಷ್ಟು ವಿಷಯಗಳನ್ನು ಕಲಿಯುವುದಕ್ಕೆ ನಾವು ಮುಂದಾಗೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನದಿಂದ 22ನೇ ವಚನ. 1 ಕೊರಿಂಥ 1ನೇ ಅಧ್ಯಾಯ 22ನೇ ವಚನದಿಂದ ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳ್ತಾರೆ. ಅವ್ರದ್ದು ಯಾವಾಗಲೂ ಇದೇನೆ, ಸೂಚಕ ಕಾರ್ಯ. ಯಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳ್ತಾರೆ, ಗ್ರೀಕರ ಜ್ಞಾನವನ್ನು ಹುಡುಕ್ತಾರೆ. 23ನೇ ವಚನ, ನಾವಾದರೋ ಶಿಲುಬೆಗೆ ಹಾಕಲ್ಪಟ್ಟವನಾದ ಕ್ರಿಸ್ತನನ್ನು ಪ್ರಚುರಪಡಿಸ್ತೇವೆ ಅಂತ ಹೇಳ್ತಾರೆ. ಎಂತ ಕ್ರಿಸ್ತನನ್ನ ಪ್ರಚುರಪಡಿಸ್ತದು? ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನನ್ನು ಪ್ರಚುರಪಡಿಸ್ತೀವಿ ಅಂತಂದ್ರೆ ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ. ನಮಗಾದರೋ ಅದೇನಾಗಿದೆ? ಅದು ದೇವರ ಶಕ್ತಿಯಾಗಿದೆ ಅಂತ ಹೇಳ್ತಾರೆ. ಕ್ರಿಸ್ತನ ಶಿಲುಬೆಯ ರಕ್ತದ ಶಕ್ತಿ ಶಿಲುಬೆ ಮೇಲೆ ಕಾಣ್ತಾ ಇದೆ.
ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನಲ್ಲ ಅಲ್ಲ. ಜ್ಞಾನನ್ನ ಕುರಿತು ಹೇಳುವಾಗ ಆ ಶಕ್ತಿ ಪ್ರಚಾರಗೊಳ್ಳಲ್ಲ. ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಇದು ಪ್ರೇರೆ. ಅದಕ್ಕೆ ಗ್ರೀಕರ ಜ್ಞಾನವನ್ನು ಹುಡುಕ್ತಾರೆ. ನಾವಾದರೂ ಶಿಲುಬೆಗೆ ಹಾಕಲ್ಪಟ್ಟವರಾದ ಕ್ರಿಸ್ತನನ್ನು ಪ್ರಚೋದಿಸಪಡಿಸ್ತೇವೆ. ಇಂತಹ ಕ್ರಿಸ್ತನ ಸಂಗತಿಯು ಯಹೂದ್ಯರಿಗೆ ವಿಜ್ಞವೂ ಅನ್ಯ ಜನರಿಗೆ ಹುಚ್ಚುಮಾತು ಆಗಿದೆ. ಆದರೆ ದೇವರಿಂದ ಕರೆಸಿಕೊಂಡವರು ಯಹೂದ್ಯರಾಗಲಿ ಗ್ರೀಕರಾಗಲಿ ಅವರಿಗೆ ಇಂಥವನು ದೇವರ ಶಕ್ತಿಯು ದೇವರ ಜ್ಞಾನವೂ ಆಗಿರುವ ಕ್ರಿಸ್ತನೇ ಅಂತ ಹೇಳ್ತಾನೆ. ಹಾಗಾಗಿ 18ನೇ ವಚನದಲ್ಲಿ ಶಿಲುಬೆಯ ವಿಷಯವಾದ ಮಾತು ನಾಶನ ಮಾರ್ಗದಲ್ಲಿರುವವರೆಗೂ ಹುಚ್ಚು ಮಾತಾಗಿದೆ, ರಕ್ಷಣೆ ಮಾರ್ಗದಲ್ಲಿರುವವರಾದ ಇರುವ ನಮಗಾದರೂ ಏನಾಗಿದೆ? ಅದು ದೇವರ ಶಕ್ತಿಯಾಗಿದೆ ಅಂತ ಹೇಳ್ತಾನೆ. ಶಕ್ತಿ ಎಲ್ಲಿದೆ? ಕ್ರಿಸ್ತನ ಶಿಲುಬೆಯ ರಕ್ತದಲ್ಲಿ. ಶಿಲುಬೆಯ ರಕ್ತದಲ್ಲಿ. ಇವಾಗ ರಕ್ತ ಅಂತಂದ್ರೆ ಏನೋ ನಾನು ಕುತ್ತಿಗೆ ಉಗ್ಕೊಂಡು ಒಂದು ಬಟ್ಲಾಗ ಹಾಕಿ ಕೊಟ್ಬಿಡ್ತೀನಿ ಅನ್ನೋ ಆ ರಕ್ತ ಅಲ್ಲ ಅದು. ಈ ಕುತ್ತಿಗೆ ಕೊಯ್ದು ಅಂತ ಇಟ್ಕೊಳ್ಳಿ, ಎಷ್ಟೊತ್ತು ರಕ್ತ ಬರೋದು? ಎಷ್ಟೊತ್ತು? ಒಂದು 10 ನಿಮಿಷ ಸತ್ತೋಗ್ಬಿಡ್ತಾನೆ ಮನುಷ್ಯ ಅಷ್ಟೇ. ಆದ್ರೆ ಈ ರಕ್ತ ಅಂತದ್ದು ಆ ರೀತಿ ಸುರಿಸಲ್ಪಡ್ಲಿಲ್ಲ ಈ ರಕ್ತ. ಆ ರೀತಿ ಸುರಿಸಲ್ಪಡ್ಲಿಲ್ಲ ಈ ರಕ್ತ. ಯಾತನೆಗಳಿಂದ, ನೋವು, ಸಂಕಟ, ಹಿಂಸೆ, ತಿರಸ್ಕಾರ, ಅಪಮಾನ, ನಿಂದನೆ, ಗುದ್ದು, ಅವಮಾನಗಳಿಂದ ಸುರಿಸಲ್ಪಟ್ಟಂತ ರಕ್ತ ಇದು. ಶಿಲುಬೆಯ ಮೇಲೆ ನರಳಾಡಿ ನರಳಾಡಿ ಒಂದು ತೊಟ್ಟು ಒಂದು ಚೂರು ರಕ್ತವೂ ಕೂಡ ದೇಹದಲ್ಲಿ ಇಟ್ಟುಕೊಳ್ಳದೇನೆ ಸಮಸ್ತವನ್ನು ಸುರಿಸಲ್ಪಟ್ಟಂತ ರಕ್ತ ಇದು. ಹಾಗಾಗಿ ಶಿಲುಬೆಯ ವಿಷಯವಾದ ಈ ಮಾತು ನಮಗೆ ದೇವರ ಶಕ್ತಿ. ಆ ಶಕ್ತಿ ಎಲ್ಲಿದೆ ಅಂತಂದ್ರೆ ಕ್ರಿಸ್ತನ ರಕ್ತದಲ್ಲಿದೆ ಪ್ರೇರೆ. ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಅದು ಏನನ್ನೋದನ್ನ ಆಲೋಚನೆ ಮಾಡಿದ್ರೆ ನಿಜವಾಗಲೂ ಒಬ್ಬ ವ್ಯಕ್ತಿ ದೇವರನ್ನ ಎಂತ ಪರಿಸ್ಥಿತಿ ಬಂದರೂ ಕೂಡ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಬಿಟ್ಕೊಡಕ್ ಸಾಧ್ಯನೇ ಇಲ್ಲ. ಅದಕ್ಕೆ ರೋಮ ಪತ್ರಿಕೆಯಲ್ಲಿ ಹೇಳ್ತಾನೆ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ಅಂತ ಹೇಳ್ತಾನೆ. ಯಾವ ಪ್ರೀತಿ ಅದು? ಕಲ್ವರಿ ಶಿಲುಬೆಯ ಮೇಲೆ ದೇವರು ತೋರಿಸಿದಂತಹ ಪ್ರೀತಿ ಅದು. ಮನುಷ್ಯರೆಲ್ಲರಿಗೋಸ್ಕರ ಕಲ್ವರಿ ಶಿಲುಬೆಯಲ್ಲಿ ದೇವರ ಕೃಪೆ ಪ್ರತ್ಯಕ್ಷ ಆಯ್ತು ಅಂತ ಹೇಳ್ತಾನೆ. ಆ ಕೃಪೆ ಎಂತದ್ದು ಅಂತಂದ್ರೆ ಕ್ರಿಸ್ತನ ಶಿಲುಬೆಯ ರಕ್ತದ ಪ್ರಭಾವ ಅರ್ಹತೆ ಇಲ್ಲದಿರ್ತಕ್ಕಂಥ ವ್ಯಕ್ತಿಗೆ ಅರ್ಹತೆಯನ್ನು ಕೊಡುವಂತಹ ಶಕ್ತಿ ಉಳ್ಳಂತಹ ರಕ್ತ ಪ್ರಿಯರೇ. ಅದು ಇವತ್ತು ಕ್ರಿಸ್ತನ ಸಂಪಾದನೆ ಮಾಡ್ಕೊಂಡಿದ್ದೀರಿ ಭೂಮಿ ಮೇಲೆ ಇದ್ದುಕೊಂಡು. ತುಂಬಾ ಜನ ಕೇಳ್ಬೋದು, ಯೇಸು ಕ್ರಿಸ್ತನ್ ಏನ್ ಸಂಪಾದನೆ ಮಾಡ್ಕೊಂಡಿದ್ರೆ, ಏನ್ ಬಿಟ್ಟು ಹೋಗಿದ್ದಾನೆ ಅಂತಂದ್ರೆ ಆತ ಸಂಪಾದನೆ ಮಾಡ್ಕೊಂಡಿದ್ದು ಏನಂತಂದ್ರೆ ಪರಿಶುದ್ಧವಾದಂತ ರಕ್ತ ಅಂತ ಹೇಳ್ತಾನೆ. ಇವತ್ತು ನಾನೇನ್ ಸಂಪಾದನೆ ಮಾಡ್ತಾ ಇದ್ದೀನಿ? ಆಲೋಚನೆ ಮಾಡೋಣ. ದೇವರು ನಮ್ಮನ್ನು ಬಲಪಡಿಸಲಿ, ಪ್ರೋತ್ಸಾಹಿಸಲಿ. ಇನ್ನಷ್ಟು ವಿಷಯಗಳನ್ನ ನಾವು ಕಲ್ತ್ಕೊಳ್ಳೋಣ. ತಾಳ್ಮೆಯಿಂದ ಕೇಳಿದಂತ ತಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸಿ ಈ ಭಾಗವನ್ನ ಮುಕ್ತಾಯ ಮಾಡ್ತಾನೆ. ಎಲ್ಲರಿಗೂ ನಮಸ್ಕಾರ.